ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 1. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರು ಅಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳೇ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ವೈದ್ಯಕೀಯ ವೀಸಾದಲ್ಲಿರುವವರಿಗೆ ಮಾತ್ರ ಅವಕಾಶನ ನೀಡಬೇಕೆಂಬ ಸೂಚನೆ ಕೂಡ ನೀಡಿತು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಹೊರಹಾಕುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿರೋ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ದಾರೆ. ಅಂದ್ರೆ ಈಗಾಗಲೇ ಭಟ್ಕಳದಲ್ಲೂ ಕೂಡ ಒಟ್ಟು 13 ಜನ ಪಾಕಿಸ್ತಾನಿ ಪ್ರಜೆಗಳು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆ ಕೂಡ ಪಡೆದುಕೊಂಡಿರುವಂತದ್ದು. ಆದರೆ ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಎಲ್ಲ 15 ಜನ ಪಾಕಿಸ್ತಾನಿಯರು ಕೂಡ ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವಂತದ್ದು. ಹೀಗಾಗಿ ಅವರನ್ನ ಹೊರ ಹಾಕುವ ಪ್ರಶ್ನೆ ಇಲ್ಲ ಎಂಬ ಸ್ಪಷ್ಟನೆಯನ್ನ ಉತ್ತರ ಕನ್ನಡ ಭಟ್ಕಳದವರನ್ನೇ ಹೊರಿಸಿ ಇಲ್ಲಿ ಪಾಕಿಸ್ತಾನಿ ಪ್ರಜೆಗಳಾಗಿ ಇದ್ದು ಇದುವರೆಗೂ ಕೂಡ ಭಾರತೀಯ ಪೌರತ್ವವನ್ನು ಪಡೆದಿರುವಂತಹ ಮಹಿಳೆಯರು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರು ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಅವರನ್ನ ಇಲ್ಲಿಂದ ದೇಶದಿಂದ ಹೊರ ಹಾಕುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂಬ ಮಾತುಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಸುಮಾರು 92 ಜನ ಪಾಕಿಸ್ತಾನಿಯರು ಕೂಡ ನೆಲೆಸಿದ್ದಾರೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 15 ಜನ ಪಾಕಿಸ್ತಾನಿಯರು ಕೂಡ ಇದ್ದಾರೆ. ಭಟ್ಕಳದಲ್ಲಿ ಒಟ್ಟು 13, ಅಂದ್ರೆ 3 ಮಕ್ಕಳು ಸೇರಿ ಒಟ್ಟು 13 ಜನ. ಹೊನ್ನಾವರದ ವಲ್ಕಿ ಆಗಿರಬಹುದು ಅಥವಾ ಕಾರವಾರದಲ್ಲಿ ಕೂಡ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ರೆ ಇವತ್ತು ಕೇಂದ್ರ ಸರ್ಕಾರ ನೀಡಿರುವಂತಹ ಗಡುವಿನ ಅವಧಿ ಮುಗಿದಿರುವುದರಿಂದ ಅವರನ್ನ ಹೊರ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೀತಿದೆ. ದೇಶದ ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದಿಂದ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳು ಅವರ ದೇಶಕ್ಕೆ ವಾಪಸ್ ಹೋಗ್ತಾರೆ ಎಂಬ ಮಾತು ಮತ್ತು ಚರ್ಚೆ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 1. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು. ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರು ಅಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳೇ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರ ಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರ ಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ವೈದ್ಯಕೀಯ ವೀಸಾದಲ್ಲಿರುವವರಿಗೆ ಮಾತ್ರ ಅವಕಾಶನ ನೀಡಬೇಕೆಂಬ ಸೂಚನೆ ಕೂಡ ನೀಡಿತು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಹೊರ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿರೋ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ದಾರೆ. ಅಂದ್ರೆ ಈಗಾಗಲೇ ಭಟ್ಕಳದಲ್ಲೂ ಕೂಡ ಒಟ್ಟು 13 ಜನ ಪಾಕಿಸ್ತಾನಿ ಪ್ರಜೆಗಳು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ
ಇಲಾಖೆ ಕೂಡ ಪಡೆದುಕೊಂಡಿರುವಂತದ್ದು. ಆದರೆ ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಎಲ್ಲ 15 ಜನ ಪಾಕಿಸ್ತಾನಿಯರು ಕೂಡ ಲಾಂಗ್ ಟರ್ಮ್ದಲ್ಲಿ ವೀಸಾದಲ್ಲಿ ಇದ್ದಿರುವಂತದ್ದು. ಹೀಗಾಗಿ ಅವರನ್ನ ಹೊರ ಹಾಕುವ ಪ್ರಶ್ನೆ ಇಲ್ಲ ಎಂಬ ಸ್ಪಷ್ಟನೆಯನ್ನ ಉತ್ತರ ಕನ್ನಡ ಭಟ್ಕಳದವರನ್ನೇ ಹೊರಿಸಿ ಇಲ್ಲಿ ಪಾಕಿಸ್ತಾನಿ ಪ್ರಜೆಗಳಾಗಿ ಇದ್ದು ಇದುವರೆಗೂ ಕೂಡ ಭಾರತೀಯ ಪೌರತ್ವವನ್ನು ಪಡೆಯದೇ ಇರುವಂತಹ ಮಹಿಳೆಯರು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರು ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಅವರನ್ನ ಇಲ್ಲಿಂದ ದೇಶದಿಂದ ಹೊರ ಹಾಕುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂಬ ಮಾತುಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಸುಮಾರು 92 ಜನ ಪಾಕಿಸ್ತಾನಿಯರು ಕೂಡ ನೆಲೆಸಿದ್ದಾರೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 15 ಜನ ಪಾಕಿಸ್ತಾನಿಯರು ಕೂಡ ಇದ್ದಾರೆ. ಭಟ್ಕಳದಲ್ಲಿ ಒಟ್ಟು 13 ಅಂದ್ರೆ 3 ಮಕ್ಕಳು ಸೇರಿ ಒಟ್ಟು 13 ಜನ. ಹೊನ್ನಾವರದ ಒಲ್ಕಿ ಆಗಿರಬಹುದು ಅಥವಾ ಕಾರವಾರದಲ್ಲಿ ಕೂಡ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ರೆ ಇವತ್ತು ಕೇಂದ್ರ ಸರ್ಕಾರ ನೀಡಿರುವಂತಹ ಗಡುವಿನ ಅವಧಿ ಮುಗಿದಿರುವುದರಿಂದ ಅವರನ್ನ ಹೊರ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೀತಿದೆ. ದೇಶದ ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದಿಂದ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳು ಅವರ ದೇಶಕ್ಕೆ ವಾಪಸ್ ಹೋಗ್ತಾರೆ ಎಂಬ ಮಾತು ಮತ್ತು ಚರ್ಚೆ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಭಾರತ ತೊರೆಯಲು ಪಾಕಿಗಳು ಲಾಸ್ಟ್ ಡೇ ಇವತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ 15 ಪಾಕಿಗಳು. ಲಾಂಗ್ ಟರ್ಮ್ ವೀಸಾದಲ್ಲಿದ್ದಾರೆ 15 ಮಂದಿ. ಭಟ್ಕಳದಲ್ಲಿ 3 ಮಕ್ಕಳು ಸೇರಿ ಟೋಟಲ್ 13. ಹೊನ್ನಾವರ, ಕಾರವಾರದಲ್ಲಿ ತಲಾ 1. ಇನ್ನು ಎಲ್ಲರ ಮೇಲೆ ನಿಗಾ ಇರಿಸಿರುವಂತಹ ಪೊಲೀಸ್ ಇಲಾಖೆಯವರು ಕೇವಲ ಇವ್ರನ್ನ ಮಾತ್ರ ಅಲ್ಲ, ಬೇರೆ ಯಾರು ಇದ್ರು ಅಂತ ಸ್ವಲ್ಪ ಹುಡುಕಿ ಅಲ್ಲಿನ ಸ್ಥಳೀಯ ಪೊಲೀಸ್ನವರು, ಬಾರ್ಡರ್ನಲ್ಲಿ ಮಿಲಿಟರಿಗಳೇ ಕೆಲಸ ಮಾಡ್ತಾರೋ ಒಳಗಡೆ ಇರುವಂತಹ ಪೊಲೀಸರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ವೀಸಾ ಕೂಡ ರದ್ದಾಗಿದೆ. ನೀವು ಕೂಡ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸುವಂತ ಕೆಲಸ ಮಾಡಿ ಬೇಗ. ಬನ್ನಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನಿಯರನ್ನ ಹೊರ ಹಾಕುವ ನಿಟ್ಟಿನಲ್ಲಿ ಖಡಕ್ ನಿಲುವನ್ನು ಕೂಡ ಪಡೆದುಕೊಂಡಿರುವಂತದ್ದು. ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿದ್ದೇನೆ. ನೋಡ್ತಾ ಇರಬಹುದು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಪಾಕಿಸ್ತಾನಿಯರು ಕೂಡ ಇಲ್ಲಿ ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಲೆ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವನ್ನ ನೀಡಿ ಪಾಕಿಸ್ತಾನಿಯರನ್ನ ಹೊರ ಹಾಕುವಂತೆ ಸೂಚನೆಯನ್ನು ನೀಡಿತು. ಅದಲ್ಲದೆ ಕೂಡ ಏಪ್ರಿಲ್ 29ರಂದು ವೈದ್ಯಕೀಯ ವೀಸಾದಲ್ಲಿರುವವರಿಗೆ ಮಾತ್ರ ಅವಕಾಶನ ನೀಡಬೇಕೆಂಬ ಸೂಚನೆ ಕೂಡ ನೀಡಿತು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪಾಕಿಸ್ತಾನಿಯರನ್ನ ಹೊರ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿರೋ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ದಾರೆ. ಅಂದ್ರೆ ಈಗಾಗಲೇ ಭಟ್ಕಳದಲ್ಲೂ ಕೂಡ ಒಟ್ಟು 13 ಜನ ಪಾಕಿಸ್ತಾನಿ ಪ್ರಜೆಗಳು ನೆಲೆಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಇಲಾಖೆ ಕೂಡ ಪಡೆದುಕೊಂಡಿರುವಂತದ್ದು. ಆದರೆ ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಎಲ್ಲ 15 ಜನ ಪಾಕಿಸ್ತಾನಿಯರು ಕೂಡ ಲಾಂಗ್ ಟರ್ಮ್ದಲ್ಲಿ ವೀಸಾದಲ್ಲಿ ಇದ್ದಿರುವಂತದ್ದು. ಹೀಗಾಗಿ ಅವರನ್ನ ಹೊರ ಹಾಕುವ ಪ್ರಶ್ನೆ ಇಲ್ಲ ಎಂಬ ಸ್ಪಷ್ಟನೆಯನ್ನ ಉತ್ತರ ಕನ್ನಡ ಭಟ್ಕಳದವರನ್ನೇ ಹೊರಿಸಿ ಇಲ್ಲಿ ಪಾಕಿಸ್ತಾನಿ ಪ್ರಜೆಗಳಾಗಿ ಇದ್ದು ಇದುವರೆಗೂ ಕೂಡ ಭಾರತೀಯ ಪೌರತ್ವವನ್ನು ಪಡೆಯದೇ ಇರುವಂತಹ ಮಹಿಳೆಯರು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರು ಲಾಂಗ್ ಟರ್ಮ್ ವೀಸಾದಲ್ಲಿ ಇದ್ದಿರುವುದರಿಂದ ಅವರನ್ನ ಇಲ್ಲಿಂದ ದೇಶದಿಂದ ಹೊರ ಹಾಕುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂಬ ಮಾತುಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಸುಮಾರು 92 ಜನ ಪಾಕಿಸ್ತಾನಿಯರು ಕೂಡ ನೆಲೆಸಿದ್ದಾರೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 15 ಜನ ಪಾಕಿಸ್ತಾನಿಯರು ಕೂಡ ಇದ್ದಾರೆ. ಭಟ್ಕಳದಲ್ಲಿ ಒಟ್ಟು 13 ಅಂದ್ರೆ 3 ಮಕ್ಕಳು ಸೇರಿ ಒಟ್ಟು 13 ಜನ. ಹೊನ್ನಾವರದ ಒಲ್ಕಿ ಆಗಿರಬಹುದು ಅಥವಾ ಕಾರವಾರದಲ್ಲಿ ಕೂಡ ಒಟ್ಟು 15 ಜನ ಪಾಕಿಸ್ತಾನಿಯರಿದ್ರೆ ಇವತ್ತು ಕೇಂದ್ರ ಸರ್ಕಾರ ನೀಡಿರುವಂತಹ ಗಡುವಿನ ಅವಧಿ ಮುಗಿದಿರುವುದರಿಂದ ಅವರನ್ನ ಹೊರ ಹಾಕುವ ಬಗ್ಗೆ ಚರ್ಚೆ ಕೂಡ ನಡೀತಿದೆ. ದೇಶದ ಜನ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದಿಂದ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳು ಅವರ ದೇಶಕ್ಕೆ ವಾಪಸ್ ಹೋಗ್ತಾರೆ ಎಂಬ ಮಾತು ಮತ್ತು ಚರ್ಚೆ ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ನೀಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ